ಉಪ್ಪಿ ಅವರ ನಿರ್ದೇಶನದ ಸಿನಿಮಾ ಅಂದ ತಕ್ಷಣ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದಕ್ಕಿಂತ ಅರ್ಥ ಆಯ್ತು ಅರ್ಥ ಆಗಿಲ್ವೋ ಅನ್ನೋ ಪ್ರಶ್ನೆನೇ ಜಾಸ್ತಿ ಬರೋದು. 10 ಜನ ನೋಡಿದ್ರೆ 5 ಜನರಿಗೆ ಅರ್ಥ ಆಗಲ್ಲ, 3 ಜನರಿಗೆ ಇಷ್ಟ ಆಗಿರಲ್ಲ, ಉಳಿದಿಬ್ಬರಿಗೆ ಇಷ್ಟ ಆದ್ರೂ ಮಿಕ್ಕಿದವರಿಗೆ ಹೇಳಲ್ಲ. ಯಾಕಂದ್ರೆ ಉಪ್ಪಿ ಅವ್ರು ಹೇಳ್ದಂಗೆ ಅವ್ರಿಗೆ ಇವ್ರು ಕಂಡ್ರೆ ಆಗಲ್ಲ, ಇವ್ರಿಗೆ ಅವ್ರು ಕಂಡ್ರೆ ಆಗಲ್ಲ. ಒಟ್ನಲ್ಲಿ ನೀವ್ ಯಾರು ಉದ್ಧಾರ ಆಗಲ್ಲ. ನಾನು ಜಾಸ್ತಿ ಸ್ಪಾಯ್ಲರ್ಸ್ ಕೊಡಕ್ ಹೋಗಲ್ಲ, ಕೊಟ್ರೆ ನಿಮ್ ಎಕ್ಸ್ಪೀರಿಯನ್ಸ್ಗೆ ಮೋಸ ಆಗುತ್ತೆ. ರಿವ್ಯೂಗೆ ಅನಿವಾರ್ಯ ಇರೋ ವಿಷಯನ ಹೇಳ್ತೀನಿ, ಉಳ್ದಿದ್ ಹೇಳಲ್ಲ. ನೀವೇ ಸಿನಿಮಾ ನೋಡ್ಬಿಟ್ಟು ಬನ್ನಿ, ನಾನು ಯಾಕೆ ಸ್ಪಾಯ್ಲರ್ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. UI ಉಪ್ಪಿಯವರು ಎಷ್ಟೋ ವರ್ಷಗಳ ನಂತರ ಡೈರೆಕ್ಟರ್ ಆಗಿ ಹಿಂದಿರುಗಿ ಬಂದಿರೋ ಸಿನಿಮಾ. ಡೈರೆಕ್ಟ್ ಮಾಡೋದಷ್ಟೇ ಅಲ್ಲ, ಅವರೇ ಲೀಡ್ ರೋಲ್ ಅಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಇದರ ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಾಯಿ ಅಣ್ಣಗೂ ನನಗೆ ಅರ್ಥ ಆಗಿಲ್ಲ. ಎಷ್ಟು ಅರ್ಥ ಆಯ್ತು ಅಷ್ಟು ಹೇಳ್ತೀನಿ, ಕೇಳಿ. ಇವಾಗ ಪ್ರೆಸೆಂಟ್ ನಮ್ಮ ಎನ್ವೈರನ್ಮೆಂಟ್ ಹೇಗಿದೆ, ಪೊಲಿಟಿಕಲಿ ಆಗಲಿ, ಹ್ಯುಮ್ಯಾನಿಟಿ ವೈಸ್ ಆಗಲಿ, ಅಥವಾ ನಾವು ಬದುಕ್ತಾ ಇರುವಂತಹ ವ್ಯವಸ್ಥೆ, ಇದೆಲ್ಲ ಸರಿ ಉಂಟಾ, ಬದಲಾಗಬೇಕಾ, ಬದಲಾಗಿಲ್ಲ ಅಂದ್ರೆ ಫ್ಯೂಚರ್ ಹೇಗಿರುತ್ತೆ, ಇಂಥ ವಿಷಯನೆಲ್ಲ ನಮಗೆ ಗೊತ್ತಾಗದೆ ಸಿನಿಮಾ ರೂಪದಲ್ಲಿ ಹೇಳಕ್ಕೆ ಉಪ್ಪಿಯವರು ಹೊರಟಿದ್ದಾರೆ. ಇದು ಕಾಂಟ್ರವರ್ಷಿಯಲ್ ಕೂಡ ಹೌದು. ಆದ್ರೆ ಅಗೇನ್ ಉಪ್ಪಿಯವ್ರ ಸಿನಿಮಾ ಅಂದಮೇಲೆ ಕಾಂಟ್ರವರ್ಸಿ ಇದ್ದೇ ಇರುತ್ತಲ್ವಾ. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರು ಬುದ್ಧಿವಂತರಿಗೆ ಮಾತ್ರ ಕೂತ್ಕೊಂಡು ನೋಡಿ, ಉಳ್ದವ್ರು ಎದ್ದು ಹೋಗಿ ಅಂತ. ಆ ಟೈಮಲ್ಲಿ ಜೋರ್ ನಕ್ಕಿದ್ದೀನಿ ಥಿಯೇಟರ್ ಅಲ್ಲಿ. ಪಾಸಿಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ ಸರ್ಕಾಸ್ಟಿಕ್ ಕಾಮಿಡಿ ಮಾಡೋದ್ರಲ್ಲಿ, ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡೋದ್ರಲ್ಲಿ ಉಪ್ಪಿಯವರು ತುಂಬಾ ಮುಂದಿದ್ದಾರೆ. ನಮ್ಮ ಸುತ್ತಮುತ್ತ ನಡೆಯೋದನ್ನ ಕ್ಯಾರೆಕ್ಟರ್ಗಳ ಮುಖಾಂತರ ತೋರಿಸಿ ಒಂದು ಸಿನಿಮಾ ತಯಾರು ಮಾಡೋದು ಬಹಳ ಕಷ್ಟ, ಎಸ್ಪೆಷಲಿ ಇನ್ ದ ರೈಟಿಂಗ್ ಸ್ಟೇಜ್. ನಾವು ಅಷ್ಟೇ ಈ ಸಿನಿಮಾನ ಬರೀ ಒಬ್ಬ ಆಡಿಯನ್ಸ್ ಆಗಿ ಅಥವಾ ಒಬ್ಬ ಫ್ಯಾನ್ ಆಗಿನೋ ನೋಡಿದ್ರೆ ನಮ್ಗೆ ಅರ್ಥ ಆಗಲ್ಲ. ಇಡೀ ಸಿನಿಮಾ ನಾವು ಒಬ್ಬ ರೈಟರ್ ಆಗಿ ನೋಡ್ಬೇಕಾಗತ್ತೆ. ಪ್ರತಿಯೊಂದು ಸೀನಲ್ಲೂ ನಾವೇ ಡಿಕೋಡ್ ಮಾಡ್ಬೇಕಾಗತ್ತೆ. ಓಕೆ, ಈ ಸೀನಲ್ಲಿ ಈ ಕ್ಯಾರೆಕ್ಟರ್ ಮುಖಾಂತರ ಇದನ್ನ ಹೇಳಕ್ ಹೊರಟಿದ್ದಾರೆ, ಆ ಸೀನಲ್ಲಿ ಅದನ್ನ ಹೇಳಕ್ ಹೊರಟಿದ್ದಾರೆ ಅಂತ. ಇನ್ನು ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಉಪ್ಪಿಯವರು 2 ಪಾತ್ರನ ಹಿಡ್ಕೊಂಡು ಏನೋ ಹೇಳಕ್ ಹೊರಟಿದ್ದಾರೆ. ಅಂಡ್ ಅವರದೇ ಡೈರೆಕ್ಟೋರಿಯಲ್ ಅಲ್ಲಿ ಉಪ್ಪಿಯವರ ಆಕ್ಟಿಂಗ್ ಬಗ್ಗೆ ಕೇಳಬೇಕಾ. ಅವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಫೇವರೇಟ್ ಆಗಿದ್ದು ರವಿಶಂಕರ್ ಹಾಗೂ ಸಾಧು ಕೋಕಿಲ್ ಅವರ ಕ್ಯಾರೆಕ್ಟರ್. ಕಾಮಿಡಿ ಟೈಮಿಂಗ್ ಇಬ್ಬರದು ತುಂಬಾ ಚೆನ್ನಾಗಿದೆ. ಅಂಡ್ ಅದನ್ನ ಉಪ್ಪಿಯವರು ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಅಂಡ್ ಇಂಟರ್ವಲ್ ತುಂಬಾ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ನೆಗೆಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ನನಗೆ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು. ಬಟ್ ಇಂಥ ಒಂದು ವರ್ಲ್ಡ್ ಬಿಲ್ಡ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇಂಟರ್ವಲ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿ ಮಾಡಿ ಕಂಪನ್ಸೇಟ್ ಮಾಡಿದ್ದಾರೆ. ಹೀರೋಯಿನ್ ರೇಷ್ಮಾ ಅವರು ನನಗೆ ಏಕಲವ್ಯದಲ್ಲಿ ಇಷ್ಟ ಆಗಿದ್ರು, ಆದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಅನ್ಸಿದ್ರು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಫಿಮೇಲ್ ಕ್ಯಾರೆಕ್ಟರ್ ನೀವು ಬರಿತೀರಾ ಅಂದ್ರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಇರಬೇಕು. ಬರೀ ಹೀರೋಯಿನ್ ಬೇಕಲ್ವಾ ಅಂತ ಬರ್ಕೊಂಡ್ರೆ ಅಷ್ಟು ಯೂಸ್ ಇರಲ್ಲ. ನಮಗೂ ಡಿಸ್ಕನೆಕ್ಟ್ ಆಗಿ ಫೀಲ್ ಆಗುತ್ತೆ ಆ ಕ್ಯಾರೆಕ್ಟರ್ ಜೊತೆ. ಬರೀ ಒಂದು ಸಾಂಗ್ ಬಿಲ್ಡ್ ಮಾಡೋಕ್ಕೆ ಕ್ಯಾರೆಕ್ಟರ್ ಬರ್ಕೊಂಡಿರೋದು ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಅಗೇನ್ ಕೆಲವರಿಗೆ ಇಷ್ಟ ಆಗ್ಬೋದು, ಬಟ್ ನನಗೆ ಇಷ್ಟ ಆಗಿಲ್ಲ. ನಾನು ಜಾಸ್ತಿ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಒಬ್ಬ ರಿವ್ಯೂ ಮಾಡಿದ್ದಾನೆ ಸಿನಿಮಾದಲ್ಲೇ, ಏನಂದೆ ಅಂತ ಅರ್ಥ ಆಗಿಲ್ಲಲ್ವಾ. ನನಗಿಲ್ಲಿ ಸಿನಿಮಾನೇ ಅರ್ಥ ಆಗಿಲ್ಲ, ನಿಮಗೆ ನನ್ನ ಮಾತು ಅರ್ಥ ಆಗುತ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಜೋಕ್ಸ್ ಅಸೈಡ್, ನಮ್ಮ ಪ್ರೆಸೆಂಟ್ ಹೇಗಿದೆ ಅದನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಹೇಗಾಗತ್ತೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಉಪ್ಪಿಯವ್ರ ಸಿನಿಮಾಗೆ ನಾವೇ ದುಡ್ಡು ಕೊಟ್ಟು ಹೋಗಿ ಅವ್ರ ಕೈಯಿಂದನೇ ಉಗಿಸ್ಕೊಂಡು ಬರೋದು ನಿಮ್ಗೆ ಇಷ್ಟ ಆದ್ರೆ ಈ ಸಿನಿಮಾನ ನೋಡ್ಲೇಬೇಕು. ಬರೀ ನೋಡೋದಲ್ಲ, ಅರ್ಥ ಮಾಡ್ಕೊಂಡು ನೋಡಿ. ಡಿಕೋಡ್ ಮಾಡಿ, ಇಲ್ಲ ತಾಯಿ ಅಣ್ಣಗೂ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಷ್ಟೇ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?